ಇದು ನಿನ್ನ ಕೈಯಲ್ಲಿದ್ದರೆ ನಿನಗೆ ಯಾವುದೇ ತೊಂದರೆ ಬರಲ್ಲಮ್ಮ. ಕೈ ಕೊಡಮ್ಮ. ಸರಿ ಕಮಲಿ, ಹುಷಾರಾಗಿ ಹೋಗ್ಬಿಟ್ಬಾ. ಆಲ್ ದಿ ಬೆಸ್ಟ್, ಸೇಫ್ ಟ್ರಿಪ್. ಥ್ಯಾಂಕ್ ಯು ಸರ್. ಬಾಯ್. ಮಾ, ಯಾಕೋ ಮನ್ಸು ಕೇಳಲಿಲ್ಲ. ಇಲ್ಲಿಗೆ ಬಂದು ನಿಮ್ಮನ್ನ ಕಳಿಸ್ಕೊಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಸೋ ಸ್ವೀಟ್ ಮಾ, ಥ್ಯಾಂಕ್ ಯು ಸೋ ಮಚ್. ರಚನಾ, ಕ್ಯಾಂಪಲ್ಲಿ ಹುಷಾರು. ರಿಷಿ, ಈಗಾಗಲೇ ನಿಂಗೆ ತುಂಬ ಸರಿ ಹೇಳಿದ್ದೀನಿ, ಬಟ್ ಸ್ಟಿಲ್ ರಚನಾ ನಿನ್ನ ಜವಾಬ್ದಾರಿ. ಡೋಂಟ್ ವರಿ ಮಾ, ಐ ವಿಲ್ ಟೇಕ್ ಕೇರ್ ಆಫ್ ಹರ್. ಏನಾದರೂ ಬೇಕಿದ್ರೆ ಎನಿ ಟೈಮ್ ಕಾಲ್ ಮಾಡಿ. ನೋ ಪ್ರಾಬ್ಲಮ್ ಮಾ, ನಾವು ಮ್ಯಾನೇಜ್ ಮಾಡ್ಕೋತೀವಿ. ಎಸ್, ನೀವು ಇಲ್ಲಿಗೆ ಬಂದಿದ್ದೆ ನಮಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮಾಮ್. ಹಾಂ ಮಾ, ಸ್ಟೂಡೆಂಟ್ ಲಿಸ್ಟ್ಗಳನ್ನ ನಾನು ಒಂಚೂರು ಚೆಕ್ ಮಾಡಬೇಕು. ಐ ವಿಲ್ ಗೋ ಆನ್ ಚೆಕ್. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಟೇಕ್ ಕೇರ್. ಶ್ಯೂರ್ ಮಾ. ಹುಷಾರು ಕಂದ. ಬಾಯ್. ಬಾಯ್ ಬಾಯ್ ಮಾ. ಮಾ. ಹಾಯ್ ತಾರಾ, ಏನಿದು ಆಶ್ಚರ್ಯ, ನೀವು ಇಲ್ಲಿವರೆಗೂ ಬಂದಿದ್ದೀರಲ್ಲ? ಅಲ್ಲ, ಮಗಳ ಕ್ಲಾಸ್ ಇಲ್ಲ ಅಂದ್ರೇ ಮನೆಯಿಂದ ಹೊರಗಡೆ ಕಳ್ಸೋಕೆ ಹೆದರೋರು ನೀವು. ಇಷ್ಟು ಧೈರ್ಯವಾಗಿ NCC ಕ್ಯಾಂಪ್ ಕಳಿಸ್ತಿದ್ದೀರಲ್ಲ, ಅಕಸ್ಮಾತ್ ಅವ್ಳಿಗೇನಾದರೂ ಆಗ್ಬಿಟ್ರೆ? ಊರ್ಮಿಳಾ, ನನ್ನ ಮಗಳ ಬಗ್ಗೆ ನೀನೆಷ್ಟು ಕಾಳಜಿ ತಗೋತಿದ್ಯಾ ಊರ್ಮಿಳಾ? ಯಾಕೆ, ನಿನ್ನ ಮಗಳಿಗೇನಾದರೂ ಆಗೋದ್ರೆ ಅನ್ನೋ ಭಯ ನಿನಗಿಲ್ವಾ? ನನ್ನ ಮಗಳು ರಚನಾ ನಿನ್ನ ಮಗಳಿಗಿಂತಲೂ ಅಷ್ಟೇ ಯಾಕೆ, ನಿನಗಿಂತಲೂ ಬುದ್ಧಿವಂತೆ. ಇಂಥ ಕ್ಯಾಂಪ್ಗಳಿಗೆಲ್ಲ ಮದುವೆಗೆ ಮೊದಲೇ ಹೋಗಿ ಬಂದ್ರೇ ಅಲ್ವಾ? ಅದಾದ ನಂತರ ಟೈಮ್ ಸಿಗಲ್ಲ ನೋಡು. ಏನು ಮದುವೆನಾ? ಹ್ಞೂ, ಮತ್ತೆ ತಾಯಿಯಾಗಿ ಮಗಳಿಗೆ ಮದುವೆ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ರಚನಾ ಕ್ಯಾಂಪ್ ಮುಗಿಸಿ ಬಂದ ಕೂಡಲೇ ಅವಳಿಗೆ ಮದುವೆ. ಆರ್ ಯು ಸೀರಿಯಸ್? ನಿಜವಾಗ್ಲೂನಾ? ಇದಕ್ಕೆ ಶಾಕ್ ಆದರೆ ಹೇಗೆ ಊರ್ಮಿಳಾ? ನಮ್ಮ ರಚನಾಗ್ ಮಾತ್ರ ಅಲ್ಲ, ರಿಷಿಗೂ ಕೂಡ. ಕ್ಯಾಂಪಿಂದ ವಾಪಸ್ ಬರ್ತಿದ್ದ ಹಾಗೆ ಮದುವೆ ಅರೇಂಜ್ ಮಾಡ್ತೀನಿ. ಹಾಂ, ನಮ್ಮ ರಚನಾ ಬರ್ತ್ಡೇ ಪಾರ್ಟಿ ಹಾಗೆ ಈ ಸಲ ನಿಮ್ಮನ್ನು ಮಿಸ್ ಮಾಡಲ್ಲ. ಇನ್ವೈಟ್ ಮಾಡ್ತೀನಿ, ಬಂದು ಹೋಗಿ. ಇಷ್ಟೆಲ್ಲ ಪ್ಲಾನ್ ಮಾಡಿದ್ಯಾ ತಾರಾ? ಬಂದ ಕೂಡಲೇ ಮದುವೆನಾ? ನಿನ್ನ ಮಗಳು ವಾಪಸ್ ಬರೋ ಅಷ್ಟರಲ್ಲಿ ನಿಮ್ಮ ಗೌರವ
ಮನೆತನದ ಸ್ಟೇಟಸ್ ಎಲ್ಲ ಏನಾಗಿರುತ್ತೆ ಅಂತ ನೋಡ್ತಾ ಇರು. ನಿಮ್ಮ ಪ್ಲ್ಯಾನನ್ನು ಮುರಿಯೋಕ್ಕೆ ನಾನೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀನಿ. ನೀವಿಬ್ಬರು ಇರುವಾಗ ಸ್ಟೂಡೆಂಟ್ಸ್ಗೆ ಟ್ರಿಪ್ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ಆಲ್ ದಿ ಬೆಸ್ಟ್ ಆ್ಯಂಡ್ ಸೇಫ್ ಟ್ರಿಪ್. ಥ್ಯಾಂಕ್ ಯು ವೆರಿ ಮಚ್. ಪ್ಲೆಜರ್. ಅನಿಕಾ, ಟ್ರಿಪ್ಪಿಗೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ಯಾ ತಾನೆ? ಎಲ್ಲ ಆಗಿದೆ. ಸರಿ, ನೀನು ಹೋಗೋ ಜಾಗ ಹೊಸ ಜಾಗ, ನಿನಗೆ ರೂಢಿ ಇರಲ್ಲ. ಸೊ ಪ್ಲೀಸ್ ಟೇಕ್ ಕೇರ್. ಡ್ಯಾಡ್, ನಾನೇನು ಪ್ರೈಮರಿ ಸ್ಕೂಲ್ ಟ್ರಿಪ್ಗೆ ಹೋಗ್ತಿಲ್ಲ. ಪ್ಲೀಸ್ ಡೋಂಟ್ ಟ್ರೀಟ್ ಮೀ ಲೈಕ್ ಅ ಚೈಲ್ಡ್. ಅನಿಕಾ, ಚಂದ್ರು, ಸುಮ್ಮನೆ ಯಾಕೆ ಬೇಬಿಗೆ ಸಿಟ್ಟು ಬರೆಸ್ತಿದ್ಯಾ? ಲೀವ್ ಹರ್ ಅಲೋನ್, ಓಕೆ? ಬೇಬಿ, ನೀನು ಆರಾಮಾಗಿ ಹೋಗ್ಬಿಟ್ಪಾ, ಓಕೆ? ಎಂಜಾಯ್. ಬಾಯ್. ಚಂದ್ರು, ಬಾಯ್. ಬಾಯ್ ಡ್ಯಾಡ್. ಏನೇ ಕೆಸರಿನ ಕಮಲಿ, ಇನ್ನೂ ನಿನ್ನ ಭಿಕ್ಷೆ ಬೇಡೋ ಬುದ್ಧಿ ಬಿಟ್ಟಿಲ್ವಾ? ಏಯ್, ನಾವೇನಾನ ನಿಂತಾವ್ ಬಂದಿದ್ವಾ? ಶಟ್ ಅಪ್. ನಾನೇನು ನಿನ್ನ ಹತ್ರ ಮಾತಾಡ್ತಿಲ್ಲ. ಹಾ, ಎಲ್ಲದರಲ್ಲೂ ಭಿಕ್ಷೆನಾ? ಏನು ಹಾಗೆ ನೋಡ್ತಿದ್ಯಾ? ಅರ್ಥ ಆಗ್ತಿಲ್ವಾ ನಾನು ಏನು ಹೇಳ್ತಿದ್ದೀನಿ ಅಂತ? ಅದು ಅದನ್ನ ತಂದು ದೊಡ್ಡದಾಗಿ ಕಟ್ಟಿದ್ರಲ್ಲ, ಅದು ಯಾರ್ದಂತ ಗೊತ್ತಾ? ನನ್ನ ಕೈ ಕಟ್ಟಿದ್ನ ನಾನೇ ಬಿಸಾಕಿದ್ರೆ ಅದನ್ನ ತಂದು ನಿನ್ನ ಕೈ ಕಟ್ಟಿದ್ದಾರೆ. ಇದು ನಿನ್ನ ಪೊಸಿಷನ್ ಆ್ಯಂಡ್ ಕಂಡೀಷನ್. ನಿನಗೆ ಸಿಗೋದೆಲ್ಲ ನಾನು ಬೇಡ ಅಂತ ರಿಜೆಕ್ಟ್ ಮಾಡಿದ್ದೇ ಆಗಿರುತ್ತೆ. ಏಯ್ ತಟಿ, ನೀನ್ ಬಿಸಾಕಿದ್ಯಾ ಅಂತ ಈ ತಾಯ್ತ ನಮ್ ಕಮ್ಲಿಗ್ ಸಿಕ್ಕಿದ್ದಲ್ಲ. ಈ ತಾಯ್ತಕ್ಕೆ ನಿಂತಾವಿರಕ್ ಇಷ್ಟ ಇರ್ಲಿಲ್ಲ, ಅದಕ್ಕೆ ನಮ್ ಕಮ್ಲಿನ ಹುಡಿಕೊಂಡ್ ಬಂದೈತೆ. ಕೆಲ್ವೊಂದ್ ವಸ್ತು ಯೋಗ್ಯತೆ ಇರೋರ್ನ ಹುಡಿಕೊಂಬಂದ್ ಸೇರ್ಕೊಳ್ತೈತೆ. ಇದು ನೀನ್ ವಸಿ ಅರ್ಥ ಮಾಡ್ಕೋ. ಏಯ್ ನೋಡನಿಕಾ, ನಿನ್ನ ಪ್ರಕಾರ ಇದು ನೀನು ಬಿಸಾಕಿದ್ದೇ ಇರ್ಬೋದು, ನನಗೆ ಹಾಕಿರೋ ಭಿಕ್ಷೆನೇ ಇರ್ಬೋದು. ಆದರೆ ನನಗೆ ಚಂದ್ರಕಾಂತ್ ಸರು ಪಿರುತಿಯಿಂದ ಕಟ್ಟಿರೋ ತಾಯ್ತ. ನೀನು ಏಟೆ ಆಡ್ಕೊಂಡ್ರುವೆ ಇದನ್ನ ನನ್ನ ಕೈಯಿಂದ ಬಿಚ್ಚಕ್ಕಿಲ್ಲ, ಅಟ್ಟೆಯ. ನೋಡ್ದ, ಬೇಕಿತ್ತ ನಿಂಗಿದೆಲ್ಲ? ಅಲ್ಲ, ಸುಮ್ಕೆ ಹೋಗಕ್ ಆಗಕ್ಕಿಲ್ವಾ? ಹೋಯ್ತಾ ಇರು. ನಿನಗ್ ಪ್ರೀತಿನ ಪಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅನ್ಮ್ಯಾಕೆ ನಮ್ ಕಮ್ಲಿ ನೋಡ್ಯಾಕ ಹೊಟ್ಟೆ ಹುರ್ಕತ್ಯಾ? ಏಯ್, ಹೋಗು, ಗೋ. ರೀ,
ಮೃತ್ಯುಂಜಯ ಹೋಮ ಮಾಡಿಸಿದ್ರೆ ಯಾವ ತೊಂದರೆನೂ ಬರಲ್ವಂತೆ, ನಮ್ಮ ಕೂಸ್ಗೂ ಏನೂ ಆಗಲ್ವಂತೆ. ನೀವು ಬೇಜಾರು ಮಾಡ್ಕೋಬೇಡಿ. ಹೋಮಕ್ಕೆ ಏನೇನು ಸಿದ್ಧತೆ ಆಗಬೇಕೋ ಅದೆಲ್ಲ ನಡೀತಾ ಇದೆ. ನಮ್ಮ ಕೂಸು ಖಂಡಿತ ಆದಷ್ಟು ಬೇಗ ಬಂದೇ ಬರ್ತಾಳೆ ರೀ. ಅನ್ಪೂರ್ಣ, ಯಾಕೋ ಏನೋ ಆ ಗುರುಗಳು ಹೇಳಿ ಹೋದಾಗಿಂದ ಈ ಹಾಳಾದ ಮನಸ್ಸೇ ಸರಿ ಇಲ್ಲ ಅನ್ಪೂರ್ಣ. ಅದಕ್ಕೆ ಮನೆಯಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಒಂದಷ್ಟು ದಿವಸ ಮಧುರೈ, ರಾಮೇಶ್ವರ ಅಂತ ದೇವಸ್ಥಾನಗಳಿಗೆ ಸ್ವಲ್ಪ ತೀರ್ಥಯಾತ್ರೆ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಾವೇ ಮೃತ್ಯುಂಜಯ ಹೋಮ ಮಾಡಿಸ್ತಾ ಇದ್ದೀವಲ್ಲ. ಅದು ಹೌದು ಅನ್ಪೂರ್ಣ, ನೀವೆಲ್ಲರೂ ಹೋಮ ಮಾಡಿಸಿ, ನಾನು ಎಲ್ಲ ದೇವ್ರಿಗೂ ಹೋಗಿ ಹರಕೆ ಹೊತ್ಕೊಂಡ್ಬರ್ತೀನಿ, ಒಳ್ಳೇದಾಗತ್ತೆ. ಮನೇಲಿ ಕಷ್ಟ ಅಂದಾಗ ನೀನು ಯಾವತ್ತಿದೆಯಾ ಹೇಳು, ಏನೋ ಒಂದು ಕೆಲಸ ಇಟ್ಕೊಂಡು ಹೊರಟೋಗ್ತೀಯ. ಸುಮ್ಮನೆ ಈ ನಾಟಕ ಎಲ್ಲ ಯಾಕೆ? ನನಗೆಲ್ಲ ಅರ್ಥ ಆಗತ್ತೆ, ನೀನು ಹೊರಡು. ಅಯ್ಯೋ ಶಿವನೇ, ಏನು ಅನ್ಪೂರ್ಣ ನೀನು ಈ ರೀತಿ ಅರ್ಥ ಮಾಡ್ಕೊಂಡಿದ್ಯಾ? ನಿನಗೆ ಬೇಜಾರು ಮಾಡ್ತೀನಿ, ನಾನು ಹೋಗ್ಬೇಕು ಅಂತ ಏನೂ ಇಲ್ಲಪ್ಪ. ಮನೆಯವ್ರ ಮೇಲೆ ನನಗೂ ಕಾಳಜಿ ಇರುತ್ತಲ್ಲ ಅನ್ಪೂರ್ಣ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ತಾನೇ ನಾನು ದೇವಸ್ಥಾನಗಳಿಗೆ ಹೋಗ್ತಿರೋದು. ನೀನು ಬೇಡ ಅನ್ನೋ, ನಾನು ಹೋಗೋದೇ ಇಲ್ಲ. ನನಗೆ ಗೊತ್ತು ಅನ್ಪೂರ್ಣ, ನನ್ನ ಮೇಲೆ ನಿನಗೆ ಸ್ವಲ್ಪನೂ ನಂಬಿಕೆನೇ ಇಲ್ಲ. ಆದರೆ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗತ್ತಲ್ಲ, ಆಗ ನನ್ನ ನೀನು ನೆನೆಸ್ಕೋತೀಯ. ನೀನೇನೇ ಅಂದ್ಕೊಂಡ್ರು ನಮ್ಮ ಕ್ಷೇಮಕ್ಕೋಸ್ಕರ, ಒಳಿತಿಗೋಸ್ಕರ ನಾನು ಹೋಗ್ತಾ ಇದ್ದೀನಿ. ನಾನು ಬರ್ತೀನಿ. ಅಣ್ಣಯ್ಯ, ಅಣ್ಣ, ನಾನು ಹೋಗೋಕೆ ಮುಂಚೆ ಆಶೀರ್ವಾದ ಮಾಡು. ನಿನ್ನ ಕೂಸು ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತು. ಬರೋವಾಗ ನಿನ್ನ ಮೊದಲನೇ ಮೊಮ್ಮಗಳ ಕತೆ ಮುಗೀತು ಅಂತ ಸುದ್ದಿ ತರ್ತೀನಿ, ಆಯ್ತಾ? ಮಧುರೈ ಮೀನಾಕ್ಷಿ, ಕಾಶಿ ವಿಶ್ವನಾಥ, ಅನ್ಪೂರ್ಣ, ಬರ್ತೀನಿ. ಹುಷಾರು ಅಣ್ಣಯ್ಯ. ರಚನಾ, ನಾನು ನಿನ್ನಿಂದ ಎಷ್ಟು ದಿನದಿಂದ ಬರ್ತಾ ಇದ್ದೀನಿ, ಗೊತ್ತಿದ್ದು ಯಾಕೆ ಈ ಥರ ಅವಾಯ್ಡ್ ಮಾಡ್ತಿದ್ಯಾ? ಪ್ಲೀಸ್ ತೇಜಸ್, ನಂಗೆ ಏನು ಕೇಳಕ್ಕೆ ಇಷ್ಟ ಇಲ್ಲ. ನಾನು ನಿನ್ನ ಅವಾಯ್ಡ್ ಮಾಡ್ತಿದ್ದೀನಿ ಅಂತ ನಿಂಗೆ ಅರ್ಥ ಆಗ್ತಿದೆ ತಾನೆ, ಮತ್ತೆ ಯಾಕೆ ಹಿಂದೆ ಬರ್ತಿದ್ಯಾ? ಗೆಟ್ ಲಾಸ್ಟ್. ರಚನಾ ಪ್ಲೀಸ್ ಹಾಗನ್ಬೇಡ. ರಚನಾ, ಐ ಲವ್ ಯು. ತೇಜಸ್, ಕೈ ಬಿಡು. ರಚನಾ, ನಾನು ಈ ಹಿಂದೆ ನಿನ್ನ ಜೊತೆ ತಪ್ಪಾಗಿ ನಡ್ಕೊಂಡಿರ್ಬೋದು, ಬಟ್ ನಿನಗೆ ಸಿಗಬೇಕು ಅನ್ನೋ ಹಠದಿಂದ ಮಾಡಿದ್ದು. ಆದರೆ ಈಗ ನಾನು ಸಾರಿ ಕೇಳ್ತೀನಿ. ಶಟ್ ಅಪ್ ತೇಜಸ್, ಮಾಡಿರೋ ತಪ್ಪೆಲ್ಲ ಮಾಡಿ ಈಗ ಸಮಜಾಶಿಯಾಗಿ ಐ ಲವ್ ಯು ಬೇರೆ ಹೇಳ್ತೀಯಾ? ರಚನಾ, ಏನಾಯ್ತು? ನೀನೇನ್ ಮನ್ಸನ ಇಲ್ವಾ? ಏಟ್ಕಿತ ಹೇಳ್ಬೇಕು? ಒಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ನೀನ್ ಹೆನ್ಸಿಸಿನಾಗಿದ್ಯಾ ಅನ್ನೋದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದ್ರೆ ಕತ್ತಿನ ಪಟ್ಟಿ ಇದ್ದು ಮಾನ ಮರ್ಯಾದೆ ಕಳೀತಾ ಇದ್ದೆ. ಒಳ್ಡೋ ಟೈಮಾಗೆ ಜಗಳ ಬೇಡ ಅಂತ ಸುಮ್ಕೆ ಅವ್ನಿ. ಹೊಂಟೋಗು, ಹೋಗು ಅಂದೆ. ಎಲ್ಲ ಬನ್ನಿ, ಈಗ ಪೂಜೆಗೆ ಗೊತ್ತಾಯ್ತು. ಬನ್ನಿ ಹೋಗುಮ್ಮ.
ಅನಿಕಾ ಒಂದು ಸೆಕ್ ಬಾಯಿಲಿ ಏನು ಬಾಯಿಲಿ ಹೇಳ್ತೀನಿ ಏನೇ ಬಾ. ಆ ಹಳ್ಳಿ ಗುಗ್ಗು ಆಗ್ಲೇ ನಿನ್ಗೆ ಅವಾಜ್ ಹಾಕಿದ್ಲಲ್ಲ, ಅವಳಿಗೇನು ಪ್ಲ್ಯಾನ್ ಮಾಡಿದ್ದೀನಿ ಗೊತ್ತಾ? ಏನು ಪ್ರೆಸಿಡೆಂಟ್ಗೆ ಅಂತ ಸಪ್ರೇಟ್ ಸೀಟ್ ಅರೇಂಜ್ ಮಾಡಿದ್ದಾರೆ ಅನಿಕಾ. ಅವಳೇನಾದರೂ ಆ ಸೀಟಲ್ಲಿ ಕೂತ್ಕೊಂಡ್ರೆ ಯಾಕಪ್ಪ ಟ್ರಿಪ್ಪಿಗೆ ಬಂದೆ ಅಂತ ಈಗಲೇ ಅನಿಸ್ಬೇಕು. ಅಂಥದ್ದೇನು ಮಾಡಿದ್ಯಾ? ಏನು ಸೊಪ್ಪಿನ ಪುಡಿ ಮಾಡಿ ಹಾಕಿದ್ಯಾ? ಅದರಿಂದ ಏನಾಗುತ್ತೆ ಪಿಂಕಿ? ಲುಕ್ ಹಿಯರ್ ಅನಿಕಾ, ಇದೇ ನನ್ನ ವೆಪನ್ ಬ್ಯಾಗ್. ಇದರಲ್ಲಿ ಏನಿದೆ ಗೊತ್ತಾ? ವಿಷ, ಕ್ಲೋರೋಫಾರ್ಮ್, ಚೂರಿ. ಆದರೆ ಈಗ ನಾನು ಅವಳು ಸೀಟಲ್ಲಿ ಹಾಕಿರೋದು ತುರ್ಕೆ ಸೊಪ್ಪು. ಅದು ಜಸ್ಟ್ ಮೈ ಮೇಲೆ ಟಚ್ ಆದರೂ ತುರ್ಕೆಗೆ ಮೈಯೆಲ್ಲ ಕೆಂಪಾಗತ್ತೆ. ವಾವ್, ಸೂಪರ್ ಪಿಂಕಿ. ಅವ್ಳ ಟೀಮ್ ಫುಲ್ ಕಾಟ ಕೊಡೋಕ್ಕೆ ಅಂತಲೇ ನಾನು ಈ ಬ್ಯಾಗ್ ಫುಲ್ ಇಂಥ ಐಟಮ್ನೇ ತಂದಿದ್ದೀನಿ. ಬಾ, ಅವ್ರ ನರಳೋದನ್ನು ನೋಡೋಣ. ಆಸಮ್, ಬಾ ಬಾ. ಕಮಲಿ ಅವರೇ, ನಿಮಗೋಸ್ಕರನೇ ರಿಸರ್ವ್ ಮಾಡಿರೋದು. ಬನ್ನಿ ಕುತ್ಕೊಳ್ಳಿ.